ನಮಸ್ಕಾರ. ಎಲ್ಲರಿಗೂ ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವರ್ಷ 2026 ವರ್ಷದ ಸಾಲಿನ ಆದಾಯ ಹಾಗೂ ಖರ್ಚು ಯಾವ್ಯಾವ ರಾಶಿಯವರಿಗೆ ಎಷ್ಟು ಆದಾಯ ಇದೆ, ಎಷ್ಟು ಖರ್ಚಿದೆ, ವ್ಯಯ ಹಾಗೂ ಆದಾಯ ಇದನ್ನ ನೋಡ್ತಾ ಹೋಗೋಣ. 2026ರಲ್ಲಿ ಯಾರ್ಯಾರಿಗೆ ಶುಭ ಇದೆ, ಯಾರ್ಯಾರಿಗೆ ಅಶುಭ ಇದೆ, ಯಾರ್ಯಾರಿಗೆ ಹೆಚ್ಚು ಖರ್ಚಾಗ್ತಾ ಇದೆ, ಯಾರ್ಯಾರಿಗೆ ಕಮ್ಮಿ ಖರ್ಚಾಗ್ತಾ ಇದೆ, ಯಾರ್ಯಾರಿಗೆ ಹೆಚ್ಚು ಆದಾಯ ಬರ್ತಾ ಇದೆ, ಹಾಗೂ ಇರೋದನ್ನ ಅಂದರೆ ಕಮ್ಮಿ ಆದಾಯ ಬಂದು ಹೆಚ್ಚು ಖರ್ಚಾಗುವಂಥದ್ದು ಅಂದರೆ ಸಾಲ ಮಾಡೋವಂಥದ್ದು, ಈ ರೀತಿ ಯಾವ ರಾಶಿಯವರಿಗೆ ಬರ್ತಾ ಇದೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದು ಮೇಷ ಹಾಗೂ ವೃಷಭ, ಇದು ಮಂಗಳನ ರಾಶಿ ಅಧಿಪತ್ಯದಲ್ಲಿ ಇರುವಂಥದ್ದು. ಈ ಎರಡು ರಾಶಿಗಳ ಆದಾಯ ಖರ್ಚು ಬಂದು ಈ ವರ್ಷ 11 ಆದಾಯ 4 ಖರ್ಚು, ಅಂದರೆ ಅತಿ ಹೆಚ್ಚು ಆದಾಯ ಕಮ್ಮಿ ಖರ್ಚು ಬರ್ತಾ ಇದೆ. 11 ಆದಾಯ ಖರ್ಚು ಬಂದು 4. ಈ ವರ್ಷ ಮೇಷ ಹಾಗೂ ವೃಶ್ಚಿಕ ಈ ಎರಡು ರಾಶಿಗಳವರಿಗೆ 11 ಆದಾಯ 4 ಖರ್ಚು ಬರ್ತಾ ಇದೆ. ಅಂದರೆ ಇವ್ರಿಗೆ ಪಾಯಿಂಟ್ಸ್ಗಳು 11 ಆದಾಯ ಅಂತ ಬಂದರೆ ಖರ್ಚು ಆಗೋದು ಕಮ್ಮಿ, ಇನ್ನು ಬಾಕಿದು ಲಾಭ ಅಂತ ಉಳ್ಕೊಳ್ತದೆ ಇವ್ರಿಗೆ. ಅದೇ ರೀತಿ ಬಂದು ವೀಕ್ಷಕರೇ, ವೃಷಭ ಮತ್ತು ತುಲಾ ರಾಶಿ ಇವರಿಗೆ 5 ಆದಾಯ 14 ಖರ್ಚು. ಇವ್ರಿಗೆ 5 ಆದಾಯ 14 ಖರ್ಚು ಬರ್ತಾ ಇದೆ. ವೃಷಭ ಹಾಗೂ ತುಲಾ ರಾಶಿಯವರಿಗೆ 5 ಆದಾಯ 11 ಖರ್ಚು. ಇವುದು ಶುಕ್ರನ ಅಧಿಪತ್ಯದಂತ ರಾಶಿಗಳು ಇವರು. ಈ ರಾಶಿಯವರಿಗೆ ಆದಾಯ ಕಮ್ಮಿ ಖರ್ಚು ಜಾಸ್ತಿ. ಅಂದ್ರೆ ಏನ್ ಮಾಡಿಸ್ಬೋದು ಅಂದ್ರೆ ಇರೋದನ್ನ ಹೆಚ್ಚು ಸಾಲ ಆಗ್ಬೋದು, ನೋಡ್ಕೊಂಡು ಖರ್ಚು ಮಾಡಬೇಕು ಅಂತ ಇವರು. ಇಲ್ಲ ಏನಾದರೂ ಸೇಲ್ ಆಗುವಂಥ ಕಾಂಬಿನೇಷನು, ಇಲ್ಲ ಗಾಡಿಗಳನ್ನ ಮಾರೋವಂಥದ್ದು, ಇಲ್ಲ ಆಸ್ತಿಯನ್ನು ಮಾರುವಂಥದ್ದು, ಆಸ್ತಿ ಮಾರುವಂಥ ಖರ್ಚು ಬರುವಂಥದ್ದು, ಈ ರೀತಿ ಬರ್ತದೆ. ಇವರು ನೋಡ್ಕೊಂಡು ಇರೋದ್ರಲ್ಲಿ ನಾವು ಖರ್ಚು ಮಾಡಬೇಕಾದ್ರೆ ಒಂದೊಂದು ಸ್ಟೆಪ್ಗಳು ಇದಕ್ಕೆ ಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಖರ್ಚು ಮಾಡಬೇಕು. ವೃಷಭ ಹಾಗೂ ತುಲಾ ರಾಶಿಯವರು ಇವ್ರಿಗೆ 5 ಮತ್ತೆ 5 ಆದಾಯ, ಇದು ಆದಾಯ, ಇದು ಖರ್ಚು. 5 ಆದಾಯ 14 ಖರ್ಚು, ಆದರೆ ಕಮ್ಮಿ ಆದಾಯ ಬಂದು ಖರ್ಚು ಜಾಸ್ತಿ ಇದೆ. ಹಂಗಾಗಿ ಏನು ಮಾಡಬೇಕು, ಇರೋ ಸೋರ್ಸ್ನ ನೋಡ್ಕೊಂಡು ಯುಟಿಲೈಸ್ ಮಾಡ್ಕೋಬೇಕು. ಅದೇ ರೀತಿ ಮೀನ ಹಾಗೂ ಕನ್ಯಾ ರಾಶಿ ಬುಧನ ಆಧಿಪತ್ಯದಲ್ಲಿ ಇರುವಂತಹ ರಾಶಿಗಳು. ಮೀನ ಹಾಗೂ ಕನ್ಯಾ ರಾಶಿಯವರಿಗೆ 8 ಆದಾಯ 11 ಖರ್ಚು. ಇವ್ರಿಗೂ ಅಷ್ಟೇ, ಇವ್ರದ್ದು ಪರವಾಗಿಲ್ಲ, ಸ್ವಲ್ಪ ಆದಾಯ 8 ಬರ್ತಾ ಇದೆ, ಆದರೆ ಖರ್ಚು 11 ಇದೆ ಇವ್ರಿಗೆ. ಅಂದರೆ ಇವ್ರಿಗೆ ವೃಷಭ ಹಾಗೂ ತುಲಾ ರಾಶಿಯವರಿಗೋಸ್ಕರ ಇದು ಪರವಾಗಿಲ್ಲ. ಇವ್ರಿಗೆ ಮಿಥುನ ಹಾಗೂ ಕನ್ಯಾ ರಾಶಿಯವ್ರಿಗೆ 8 ಆದಾಯ 4 ಖರ್ಚು ಬರ್ತಾ ಇದೆ. ಇವರು ಅಷ್ಟೇ ನೋಡ್ಕೊಂಡು ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ಕರ್ಕಾಟಕ ರಾಶಿಯವರಿಗೆ ಒಬ್ರಿಗೆ, ಅಂದರೆ ಅದು ಕರ್ಕಾಟಕ ರಾಶಿ ಬಂದು ಚಂದ್ರನ ಆಧಿಪತ್ಯದಲ್ಲಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ 8 ಆದಾಯ 2 ಖರ್ಚು. ಆದಾಯ 8, 2 ಖರ್ಚು, ಅಂದರೆ ಪರವಾಗಿಲ್ಲ. 11 ಆದಾಯ ಇದ್ರು ಆದಾಯ 8 ಬರ್ತಾ ಇದ್ರೆ ಖರ್ಚು 2. ಇವರು ಲಾಭ ಸ್ಥಾನದಲ್ಲಿ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಶುಭ ಇದೆ. ಇವರಿಗೆ ಆದಾಯ ಹೆಚ್ಚು ಬರುತ್ತೆ, ಖರ್ಚು ಕಮ್ಮಿ ಇದೆ ಇವ್ರಿಗೆ. ಅದೇ ರೀತಿ ಸಿಂಹ ರಾಶಿಯವರಿಗೆ 5, 5 ಅಂದರೆ ಈಕ್ವಲ್ 50-50, ಎಷ್ಟು ಬರುತ್ತೋ ಅಷ್ಟು ಖರ್ಚಾಗುತ್ತೆ. ಈಗ ಉಳಿದಿದ್ದು ಸ್ಟಿಲ್ಲು ಹಾಗೆ ಉಳ್ಕೊಳ್ಳುತ್ತೆ. ಅಂದರೆ ಇವ್ರಿಗೆ ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ಇವರೊಂದು 10,000 ರೂಪಾಯಿ ಸಂಪಾದನೆ ಮಾಡಿದ್ರೆ 10,000 ರೂಪಾಯಿ ಖರ್ಚು ಸಮ ಆಗುತ್ತೆ. ಎಕ್ಸ್ಟ್ರಾ ಇವ್ರ ಥರ ಸಾಲ ಮಾಡಬೇಕಾಗಿಲ್ಲ. ಅಂದರೆ ಈಗ ವೃಷಭ ಮತ್ತು ತುಲಾ ರಾಶಿಯವರು ಎಕ್ಸ್ಟ್ರಾ ಅಂದರೆ ನಿಮ್ಗೆ ಆದಾಯನ ಕಮ್ಮಿ ಖರ್ಚು ಜಾಸ್ತಿ ಅಂದರೆ ಸಾಲ ಮಾಡಬೇಕಾಗುತ್ತೆ. ಅದೇ ರೀತಿ ಇವ್ರಿಗಿಲ್ಲ. ಸಿಂಹ ರಾಶಿಯವರಿಗೆ 1 10,000 ಬಂದರೆ 10,000 ಖರ್ಚು, ಇಲ್ಲ 1 ಲಕ್ಷ ಬಂದರೆ 1 ಲಕ್ಷ ಖರ್ಚು, ಈ ರೀತಿ ಇದೆ ಇವ್ರಿಗೆ. ಅಂದರೆ ಸಿಂಹ ರಾಶಿಯವರಿಗೆ ಪ್ಲಸ್ಸು ಇಲ್ಲ, ಮೈನಸ್ಸು ಇಲ್ಲ. ಅದೇ ರೀತಿ ನೆಕ್ಸ್ಟ್ ಮೀನ ಮತ್ತು ಧನುರ್ ರಾಶಿಯವ್ರಿಗೆ ಬಂದು 14 ಆದಾಯ 11 ಖರ್ಚು. ಮೀನ ಹಾಗೂ ಧನುರ್ ರಾಶಿಯವ್ರಿಗೆ ಅತಿ ಹೆಚ್ಚು ಆದಾಯ ಬರ್ತಾ ಇದೆ ಇವ್ರಿಗೆ, ಜೊತೆಗೆ ಖರ್ಚು ಆಗ್ತಾ ಇದೆ. ಆದರೆ ಒಂದು 3% ಉಳಿಸ್ಬೋದು, 3 ಪಾಯಿಂಟ್, ಅಂದರೆ ಸ್ವಲ್ಪ ಅದರಲ್ಲೂ ಸೇವಿಂಗ್ ಮಾಡ್ಕೊಳ್ತಾರೆ.
ಇಲ್ಲ ಅವರು ದುಡ್ಡು ಇಟ್ಕೊಬೋದು ಬ್ಯಾಂಕ್ ಬ್ಯಾಲೆನ್ಸು, ಇಲ್ಲ ಏನಾದ್ರು ಪರ್ಚೇಸ್ ಮಾಡ್ಬಿಡ್ಕೋಬೋದು, ಚಿನ್ನಾಭರಣ ಖರೀದಿ ಮಾಡ್ಬೋದು. ಈ ರೀತಿ ಕಾಂಬಿನೇಷನ್ನು ಯಾರಿಗೆ? ಮೀನ ಹಾಗೂ ಧನು ರಾಶಿಯವರಿಗೆ ಗುರುವಿನ ಆಧಿಪತ್ಯದಲ್ಲಿ ಇರುವಂತಹ ರಾಶಿಗಳು. ಅದಾದ್ಮೇಲೆ ಬಂದು ನೆಕ್ಸ್ಟು ಮಕರ ಹಾಗೂ ಕುಂಭ. ಮಕರ ಹಾಗೂ ಕುಂಭದವ್ರಿಗೆ ಏನಾಗ್ತಿದೆ ಅಂದ್ರೆ 2 ಆದಾಯ 8 ಖರ್ಚು. ಇವ್ರಿಗೆ ಆದಾಯ ಕಮ್ಮಿ, ಖರ್ಚು ಜಾಸ್ತಿ. ಇವ್ರು ಅಷ್ಟೇ ನೋಡಿ ಪ್ರಿಸರ್ವೇಟಿವ್ ಆಗಿ ಇಟ್ಕೊಂಡೇ ನಾವು ಹಣಕಾಸನ್ನ ಖರ್ಚು ಮಾಡ್ಬೇಕು. ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬಂತು, ಸುಮ್ಮನೆ ಯಾವುದೋ ಒಂದು ತಗೊಬೇಕು, ಇದು ಮಾಡ್ಬೇಕು, ನಾವು ಇತ್ತಗಳನ್ನ ದುಡ್ಡಿದೆ ಅಂತ ಹೇಳ್ಬಿಟ್ಟು ತಗೊಂಡಾಗ ನಮಗೆ ಪುನಃ ಮುಂದೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇವರು ಅಷ್ಟೇ, ಯಾರು? ಮಕರ ಹಾಗೂ ಕುಂಭ ರಾಶಿಯವರಿಗೆ 2 ಆದಾಯ 8 ಖರ್ಚು. ಇವರು ನೋಡಿ ಖರ್ಚು ಮಾಡಬೇಕು, ದುಡ್ಡನ್ನ ಇಟ್ಕೊಂಡು ಹಿಡಿತವಾಗಿ. ಈ ವರ್ಷ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚುಗಳನ್ನ ಮಾಡಕ್ ಹೋಗ್ಬಾರ್ದು ಇವ್ರು, ಯಾಕೆಂದ್ರೆ ಎಕ್ಸ್ಟ್ರಾ ಸಾಲ ಮಾಡಿಸ್ಬಿಡ್ತದೆ. ಇದು ಖರ್ಚೆ ಇವ್ರಿಗೆ ಜಾಸ್ತಿ ಇದೆ, ಆದಾಯ ಕಮ್ಮಿ, ತುಂಬಾ ಕಮ್ಮಿ. ಈ ರೀತಿ ಈ ವರ್ಷದ 12 ರಾಶಿಯವರಿಗೆ ಈ ರೀತಿ ಫಲಗಳಿದೆ. ಈ ವರ್ಷ ಅತಿ ಹೆಚ್ಚು ಚೆನ್ನಾಗಿರೋದು ನೋಡಿದ್ರೆ ನಮ್ಗೆ ಮೀನ ಹಾಗೂ ಧನುರಾಶಿ. ಗುರುವಿನ ಧನುರಾಶಿ ಜೊತೆಗೆ ಇವ್ರಿಗೂ ಅಷ್ಟೇ ನಮ್ಗೆ ಇವರು ಒಂದು ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ಮತ್ತೆ ಮೀನ ಹಾಗೂ ಧನುರಾಶಿ ಇವ್ರುಗಳಿಗೆ ಈ ವರ್ಷ ಪರವಾಗಿಲ್ಲ, ಲಾಭದಾಯಕದಲ್ಲಿ ಇದ್ದಾರೆ. ಇವರು ಲಾಭದಲ್ಲಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಏನಾದ್ರು ಕರ್ಕಾಟಕ ರಾಶಿಯವರು, ಮೀನ ರಾಶಿ ಅಥವಾ ಧನು ರಾಶಿಯವರು ಇದ್ರೆ ಅವ್ರ ಕೈಲಿ ಏನಾದ್ರು ಕೆಲಸ ಮಾಡಿಸಿ ಅವ್ರ ಕೈಲಿ ವ್ಯವಹಾರ ಮಾಡಿಸಿದಾಗ ಏನಾಗುತ್ತೆ, ಸ್ವಲ್ಪ ನಮಗೆ ಲಾಭದಾಯಕವಾಗಿರುತ್ತೆ. ಯಾವ್ದೀಗ ನಷ್ಟ ಅಂದ್ರೆ, ಈಗ ನಮ್ಗೀಗ ಮನೆ ಯಜಮಾನಿಗೆ ಇದು ಮಕರ ಅಥವಾ ಕುಂಭ ರಾಶಿಯವರಿದ್ರೆ ಇವ್ರು ವ್ಯವಹಾರ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಇವ್ರು ವ್ಯವಹಾರ ಮಾಡಿದಾಗ ಸ್ಟಾರ್ಟಿಂಗ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಅದು ನಮ್ಗೆ ಅತಿ ಹೆಚ್ಚು ನಷ್ಟನೇ ಆಗುತ್ತೆ. ನಮ್ಗೆ ಆದಾಯನೇ ಕಮ್ಮಿ, ನಷ್ಟ ಜಾಸ್ತಿ ಆಗುತ್ತೆ. ಮನೆಯವರಲ್ಲಿ ಕರ್ಕಾಟಕ ರಾಶಿ ಜೊತೆಗೆ ಮೀನ ರಾಶಿ ಧನು ರಾಶಿಯವರಿದ್ದಾಗ ಅವ್ರ ಕೈಲಿ ಕೊಟ್ಟು ವ್ಯವಹಾರ ಮಾಡಿಸಿದಾಗ ನಮಗೆ ಲಾಭದಾಯಕವಾಗಿರುತ್ತೆ. ಇದೊಂದು ಟ್ರಿಕ್ ಚೇಂಜ್ ಮಾಡ್ಕೊಂಡು ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, 2026ನೇ ಇಸ್ವಿ ಈ ವರ್ಷದ ಪಂಚಾಂಗ, ನಮ್ಮ ಯುಗಾದಿ ಪಂಚಾಂಗದಲ್ಲಿ ಆದಾಯ ಖರ್ಚು ಈ ರೀತಿ ಇದೆ. ನಮ್ಮ ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಅಂತ ನೋಡ್ಕೊಳ್ಳಿ. ನೀವು ಆ ರಾಶಿ ಪ್ರಕಾರ ಯಾವ್ದಾದ್ರು ಇದ್ರೆ ನೋಡಿ, ಸಮ ಇದ್ರೆ ಪರವಾಗಿಲ್ಲ. ಅಂತಪ್ಪ ನಮ್ಗೆ ಆದಾಯನೇ ಕಮ್ಮಿ, ಖರ್ಚು ಜಾಸ್ತಿ ಅಂದಾಗ ಸ್ವಲ್ಪ ಯೋಚನೆ ಮಾಡಿ ಖರ್ಚುಗಳನ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್. ಹಾಗೂ ನನ್ನ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.